ಶ್ರೀ ಬೆಳಗುಂದಿಯ ಕೋಪವನ್ನ ನೋಡಿ ಯಾವ ರೀತಿ ಇದೆ. ಹೌದು, ಇದು ಆಲ್ಬಮ್ ಸಾಂಗಿಗಾಗಿ ಈ ರೀತಿಯ ಒಂದು ಆಕ್ಟಿಂಗ್ ಮಾಡಿರೋದು. ಹೌದು, ಮಾಲಾಶ್ರೀ ಮತ್ತೆ ಬಾಳು ಬೆಳಗುಂದಿಯ ಹೊಸ ಆಲ್ಬಮ್ ಸಾಂಗ್ ಇದನ್ನ ಆಡಿರೋದು ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರೇ. ಅದ್ಭುತವಾದಂತ ಸಾಂಗ್ ಈಗ ಮೂಡಿ ಬಂದಿದೆ, ರಿಲೀಸ್ ಮಾಡಿದ್ದಾರೆ. ಇಬ್ರು ಸಹ ಅದರಲ್ಲಿ ನಟನೆ ಮಾಡಿದ್ದಾರೆ, ಜೊತೆಗೆ ಸಾಂಗ್ ಕೂಡ ಆಡಿದ್ದಾರೆ. ಲಿರಿಕ್ಸ್ ಅನ್ನು ಸಹ ಇವರೇ ಬರ್ದಿರೋದು. ನಾನು ಹೇಳಿದ್ದು ಸ್ವಲ್ಪ ತಿಳ್ಕೊ, ಜಗಳ ಯಾಕೆ ಮಾಡ್ತಿ, ಕೋಪ ಯಾಕೆ ಮಾಡ್ತಿ ಅನ್ನುವಂತ ಒಂದು ರಿಲೇಟೆಡ್ ಸಾಂಗ್. ನಾನು ತವರಿಗೆ ಹೋಗ್ತೀನಿ ಅಂತ ಮಾಲಾಶ್ರೀ ಬೆಳಗುಂದಿ ಹೇಳ್ತಾರೆ, ಆಗ ಸಮಾಧಾನ ಮಾಡ್ತಾರೆ ಬಾಳು ಬೆಳಗುಂದಿ, ಅರ್ಥ ಮಾಡಿಸ್ತಾರೆ. ಈ ರೀತಿಯ ಒಂದು ಸಾಂಗ್ ಮೇಕಿಂಗ್ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಈ ಅದ್ಭುತ ಸಾಂಗ್ ಜೋಡಿ ನಂಬರ್ 1 ವೇದಿಕೆಯಲ್ಲೂ ಸಹ ತೋರಿಸ್ತಾರೆ. ಬಹಳ ಚೆನ್ನಾಗಿ ಮೂಡಿ ಬಂದಿರುವಂತಹ ಸಾಂಗ್ ಎಲ್ಲರ ಪ್ರಶಂಸೆನೂ ಕೂಡ ಗಳಿಸ್ಕೊತಾ ಇದೆ. ಅದರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕದ ಮಂದಿಗೆ ಈ ಒಂದು ಸಾಂಗ್ಗಳು, ಜನಪದ ಸಾಂಗ್ಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ತುಂಬಾನೇ ಖುಷಿ ಪಡ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಕೋಪದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ, ಆ ಒಂದು ಏನು ನಟನೆ ಆಗಿರ್ಬೋದು ಎಲ್ಲವೂ ಸ್ಕಿಲ್ ತುಂಬಾನೇ ಚೆನ್ನಾಗಿ ಮಾಲಾಶ್ರೀ ಅವರಿಗೆ ಇದೆ. ಶೂಟಿಂಗ್ ನಲ್ಲಿ ತುಂಬಾ ಜೋವಿಯಲ್ ಆಗಿ ಜಾಲಿಯಾಗಿ ಶೂಟಿಂಗ್ ಮಾಡಿ ಭಾಗಿಯಾಗಿದ್ದಾರೆ. ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ. ಬಾಳು ಬಂದಿ ಮತ್ತೆ ಮಾಲಾಶ್ರೀ ಅವರ ಹೊಸ ಒಂದು ಸಾಂಗ್ ಇದಾಗಿರುತ್ತೆ, ಸಖತ್ತಾಗಿ ಮೂಡಿ ಬಂದಿದೆ. ಊರಿನಲ್ಲೇ ಶೂಟಿಂಗ್ ಅನ್ನ ಮಾಡಿರೋದು. ಇವರ ಕಂಪ್ಲೀಟ್ ಟೀಮ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಸೂಪರ್ ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ರಿಸಲ್ಟ್ ಚೆನ್ನಾಗಿ ಬಂದಿದ್ದು, ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರ ಮುದಿನ ಮಗ ಭಗತ್ ಸಹ ಇದ್ದಾನೆ. ತಾಯಿ ಕರ್ಕೊ ಬಂದಿರ್ತಾರೆ. ಬಾಳು ಅವರ ತಾಯಿ ಯಾವಾಗ್ಲೂ ಜೊತೆಲೇ ಇದ್ದು ಮಗುವನ್ನ ನೋಡ್ಕೊಂಡು, ಯಾಕಂದ್ರೆ ತಾಯಿಯನ್ನ ಬಿಟ್ಟಿರಲ್ವಲ್ಲ ಮಗ, ಸೊ ಹೀಗಾಗಿ ಪಕ್ಕದಲ್ಲೇ ಇರ್ತಾರೆ ತಾಯಿ ಕೂಡ. ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅವ್ರು ಅಷ್ಟಾಗಿ ಏನು ಕೂಡ ಅವ್ರಿಗೆ ತಿಳುವಳಿಕೆ ಅಂದ್ರೆ ಓದಕ್ಕೇನೋ ಅಷ್ಟಾಗಿ ಬರಲ್ಲ, ಬಟ್ ಜೊತೆಲಿ ಇರ್ತಾರೆ. ತುಂಬಾನೇ ಮುಗ್ಧರು ಇವರೆಲ್ಲರೂ ಕೂಡ. ಬಾಳುಗೆ ಮತ್ತೆ ಮಾಲಾಶ್ರೀಗೆ ಒಂದು ಮುದ್ದಾದ ಮಗ ಭಗತ್. ಸೊ ಮಗನವನ್ನ ಪಕ್ಕದಲ್ಲಿ ಇಟ್ಕೊಂಡು ಶೂಟಿಂಗ್ ನಟನೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ಜೊತೆಗೆ ಬೆಂಗಳೂರಿಗೆ ಹೋಗಿ ಜೋಡಿ ನಂಬರ್ 1 ಸಹ ಮುಗಿಸ್ಕೊಂಡು ಬರ್ತಾರೆ. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಿದ್ದಾರೆ.